ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಹಾಗೂ ಇಡೀ ಕ್ಯಾಬಿನೆಟ್ ಎಲ್ಲ ಸಚಿವರುಗಳು ಇದಕ್ಕೇನು ಒಂದು ಮನ್ನಣೆಯನ್ನು ಕೊಟ್ಟಿದ್ದಾರೆ. ಇದರ ಹಿನ್ನೆಲೆಯನ್ನ ಸ್ವಲ್ಪ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಈ ಥಾಟ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಒರಿಸ್ಸಾಲಿಂದ ಒಬ್ಬ ಹುಡುಗಿದ ರಂಜಿತಾ ಪ್ರಿಯದರ್ಶಿನಿ ಅಂತ ಹೇಳಿ. ಆ ಹುಡುಗಿ ಇದ್ರ ಬಗ್ಗೆ ಬಹಳಷ್ಟು ಅವೇರ್ನೆಸ್ ಥ್ರೂಔಟ್ ಇಂಡಿಯಾ ಸೈಕ್ಲಿಂಗ್ ಮುಖಾಂತರ ಮಾಡಿರ್ತಕ್ಕಂಥದ್ದು. ಅವಳು ಇಟ್ ಹ್ಯಾಪನ್ ಟು ಕಮ್ ಟು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಕವಿತಾ ರೆಡ್ಡಿ ಅವ್ರ ಜೊತೆ ಬಂದರು. ಅವರಿಬ್ಬರು ಬಂದು ನಮಗೆ ಇದನ್ನು ಮಾಡಬೇಕು, ಕರ್ನಾಟಕದಲ್ಲಿ ಇದು ಒಳ್ಳೆ ಥಾಟ್ ಅಂತ ನಮಗೆ ಐಡಿಯಾ ಕೊಟ್ಟ ಮೇಲೆ ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು. ಮೊದಲನೇ ಬಾರಿಗೆ ಕ್ಯಾಬಿನೆಟ್ಗೆ ಒಯ್ದಾಗ ಇದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಆಗ್ಬೇಕಾದ್ರು ಕೂಡ ಬಂದಾದ ನಂತರ ಸಪ್ನಾ ಅವರು, ಶಿ ಇಸ್ ಅ ಡೀನ್, ಕ್ರೈಸ್ಟ್ ಕಾಲೇಜ್ ಡೀನ್ ಇದ್ದಾರೆ, ಡೀನ್. ಸೊ ಅವ್ರ ನೇತೃತ್ವದಲ್ಲಿ ಇವೆಲ್ಲ ಏನು ಮಾನ್ಯರು ಇದ್ದಾರೆ, ಇವರೆಲ್ಲರ ನೇತೃತ್ವದಲ್ಲಿ ಒಂದು ಸಮಿತಿ ಕಾನ್ಸ್ಟಿಟ್ಯೂಟ್ ಆಯ್ತು. ಈ ಸಮಿತಿ ಕಾನ್ಸ್ಟಿಟ್ಯೂಟ್ ಆದ ನಂತರ ಬಹಳಷ್ಟು ವಿಚಾರಗಳನ್ನ ಇಂಡಸ್ಟ್ರಿ ವೈಸು ಸಂಬಂಧಪಟ್ಟಿರ್ತಕ್ಕಂಥವ್ರು ಯಾರಿದ್ದಾರೆ ಎಲ್ಲರ ಜೊತೆ ಅವ್ರು ಚರ್ಚೆ ಮಾಡಿ ಸುಮಾರು 75ಕ್ಕೂ ಹೆಚ್ಚು ಜನರು ಇದರಲ್ಲಿ ಭಾಗವಹಿಸಿ ಪರ ವಿರೋಧ ಇರತಕ್ಕಂಥ ಅಭಿಪ್ರಾಯಗಳನ್ನ ಕೊಟ್ಟ ನಂತರ ಸಪ್ನಾ ಅವ್ರ ನೇತೃತ್ವದಲ್ಲಿ ಇರತಕ್ಕಂಥ ಈ ಸಮಿತಿ ನಮಗೆ ವರದಿಯನ್ನು ಸಲ್ಲಿಸಿತ್ತು. ಅವ್ರು ನಮಗೆ ರೆಕಮೆಂಡ್ ಮಾಡಿರ್ತಕ್ಕಂಥದ್ದು 6 ದಿನಗಳನ್ನ ಕೊಡಬೇಕು ವರ್ಷಕ್ಕಂತ ರೆಕಮೆಂಡ್ ಮಾಡಿತ್ತು. ಅದನ್ನು ನಾವು 6 ದಿನಕ್ಕೆ ಬೇಡ 12 ದಿನಕ್ಕೆ ಮಾಡ್ಬೇಕಂತ ಹೇಳಿ ನಾವು ನಮ್ಮ ಇಲಾಖೆ ವತಿಯಿಂದ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದಾಗ ಸರ್ಕಾರ, ಕ್ಯಾಬಿನೆಟ್ ಸಚಿವರು, ಎಲ್ಲರೂ ಸಚಿವರು, ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ಅನುಮೋದನೆ ಕೊಟ್ಟಿದ್ದಾರೆ. ಇವತ್ತು ಇಡೀ ಭಾರತ ದೇಶದಲ್ಲಿ ಇದೊಂದು ಪ್ರೋಗ್ರೆಸಿವ್ ಬಿಲ್ ಆಗಿ ಹೊರಗೆ ಬಂದಿದೆ. ಆಲ್ ವಾಕ್ಸ್ ಆಫ್ ಲೈಫ್ ಎಲ್ಲರೂ ಇದನ್ನ ಬಹಳಷ್ಟು ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಪ್ರಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ವೈಯಕ್ತಿಕವಾಗಿ ಸಪ್ನಾ ಅವರಿಗೆ, ಇಲ್ಲಿರ್ತಕ್ಕಂಥ ಎಲ್ಲ ಟೀಮಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಸರ್ಕಾರದ ಪರವಾಗಿ ಅವರಿಗೆ ನನ್ನ ಅಭಿನಂದನೆ ಸಲ್ಲಿಸ್ತೀನಿ, ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಅವರು ಸಮರ್ಪಕವಾಗಿ ಈ ಒಂದು ವರದಿಯನ್ನು ಸಲ್ಲಿಸಿದ್ದಾರೆ. ಅದು ಬಹಳ ಡೀಪ್ ಆಗಿ ಅಧ್ಯಯನ ಮಾಡಿ ಆ ವರದಿ ಇವತ್ತು ಇಡೀ ಭಾರತ ದೇಶದಲ್ಲಿ ಮಾದರಿ ಆಗ್ತಕ್ಕಂಥದ್ದು ಕಾಣ್ತಾ ಇದೆ. ಅದಕ್ಕಾಗಿ ನಾನು ಅವ್ರನ್ನೆಲ್ಲರನ್ನ ಪರಿಚಯ ಮಾಡಿಸ್ಬೇಕೆಂಬ ಸದು ಉದ್ದೇಶದಿಂದ ಪುನಃ ಮತ್ತೊಮ್ಮೆ ಆ ಒರಿಸ್ಸಲ್ಲಿರ್ತಕ್ಕಂಥ ಹುಡುಗಿ ರಂಜಿತಾ ಪ್ರಿಯದರ್ಶಿನಿ ಹಾಗೂ ಕವಿತಾ ರೆಡ್ಡಿ ಅವರು ನನಗೆ ಇನಿಷಿಯೇಟ್ ಮಾಡಿದ್ದನ್ನ ಇಲ್ಲಿಗೆ ಬಂದಿದ್ದೀವಿ ಅಂತ ತಮಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇದನ್ನ ಒಂದು ಕಾರ್ಯಕ್ರಮ ಮುಖಾಂತರ ಮಾಡಬೇಕು. ಇನ್ನೊಂದು 2 ತಿಂಗಳವರೆಗೆ ಇದನ್ನ ಸಂಪೂರ್ಣವಾಗಿ ಇದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೇಕಂತ ಹೇಳಿ ನಾವು ನಮ್ಮ ಇಲಾಖೆಯವರು ಚರ್ಚೆ ಮಾಡಿ ಇನ್ನು ಮುಂದೆ ಬರ್ತಕ್ಕಂಥ ಇಂಪ್ಲಿಮೆಂಟ್ ಮಾಡ್ತೀವಿ. ಆಮೇಲೆ ಎಲ್ಲ ನಮ್ಮ ಈ ಕಮಿಟಿಯ ಮೆಂಬರು ಅವ್ರ ಹೆಸರು ಬಗ್ಗೆ ನನ್ನ ಹೆಸರುಗಳನ್ನ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ವಿಶೇಷವಾಗಿ ಇಟ್ ಇಸ್ ಹೆಡೆಡ್ ಬೈ ಸಪ್ನಾ, ಆಮೇಲೆ ಪ್ರತಿಭಾ ಅವರಿದ್ದಾರೆ, ಜಯಮ್ಮ ಅವರಿದ್ದಾರೆ, ಶ್ಯಾಮಲಾ ಅವರಿದ್ದಾರೆ, ಮೀನಾ ಪಾಟೀಲ್ ಅವರಿದ್ದಾರೆ, ಋತು ಮನೋರಮ ಅವರಿದ್ದಾರೆ, ಮಂಜುಳಾ ಅವರಿದ್ದಾರೆ, ಸುನೀತಾ ಅವರಿದ್ದಾರೆ, ಅರುಣ್ ಅವರಿದ್ದಾರೆ, ಆರಿಫ್ ಅವರಿದ್ದಾರೆ, ಆಮೇಲೆ ಇದ್ಯಾರು ಕಾತ್ಯಾಣಿ ಅವರಿದ್ದಾರೆ, ಸೀತಾರಾಮ್ ಅವರಿದ್ದಾರೆ, ಶ್ರುತಿ ಅವರಿದ್ದಾರೆ. ಸೊ ಇವರೆಲ್ಲರೂ ಈ ಕಮಿಟಿಯ ಸದಸ್ಯರು. ಸಪ್ನಾ ಅವರ ನೇತೃತ್ವದಲ್ಲಿ ಇದು ಒಂದು ಪ್ರಾರಂಭ ಆಗಿ ಇಲ್ಲಿ ಮಠಕ್ಕೆ ಬಂದಿದೆ. ಇವತ್ತು ಇಡೀ, ಯಾಕಂದ್ರೆ ನಮ್ಮ ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷದ ಹಿನ್ನೆಲೆ ವಿಚಾರಗಳು ಈ ಬಸವಣ್ಣರಾಗಿ, ಅಂಬೇಡ್ಕರ್ ಆಗಿ, ಅದೇ ರೀತಿಯಾಗಿ ಬುದ್ಧರ ವಿಚಾರದಲ್ಲಿ ಇರ್ತಕ್ಕಂಥ ನಮ್ಮ ಸರ್ಕಾರ, ರಾಹುಲ್ ಗಾಂಧಿ ಅವರ ವಿಚಾರಗಳು ಯಾವಾಗಲೂ ಹೆಣ್ಮಕ್ಳನ್ನ ಪ್ರೋಗ್ರೆಸಿವ್ ಆಗಿರ್ಬೇಕೆಂಬ ವಿಚಾರ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಐಡಿಯಾಲಜಿನಲ್ಲಿ ಇವತ್ತಿದು ಪ್ರೋಗ್ರೆಸಿವ್ ಬಿಲ್ ಆಗಿ ನಾವು ಪರಿಗಣಿಸ್ತಾ ಇದೀವಿ ಅಂತ ನಮಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಾಳೆ ಜ್ವರ ಬರುತ್ತೆ ಅಂತೇಳಿ ಇವತ್ತೇ ಗುಳಿಗೆ ತೊಗೊಳ ಲೆಕ್ಕ ಆಯ್ತು. ಮಾತಾಡ್ತೀನಿ, ನೀವ್ ಹೇಳಿರ್ತಕ್ಕಂಥದ್ದು ಸರಿ ಇದೆಯಲ್ಲ, ಯಾಕಂದ್ರೆ ಇನ್ನ ಪ್ರಾರಂಭದಲ್ಲೇ ಇದೀವಿ ನಾವು. ಸೊ ಈ ತರ ಅಪ್ರೆನ್ಷನ್ಸ್ ನಾವು ಸುಮ್ನೆ ಊಹೆ ಮಾಡ್ಕೊಳ್ಳೋದು ಬೇಡ ಅಂತ ನನ್ನ ಮನವಿ. ಬಟ್ ಅಲ್ಲ ಹೇಳೋದು ಅಲ್ಲ, ಇರ್ತತೆ ಪರ ವಿರೋಧ ಅಂತ. ಎವ್ರಿಬಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ವಿರೋಧ ಇರ್ತಕ್ಕಂಥದ್ದು. ಕಾನೂನು ಅಂತಂದ್ರೆ ಎಲ್ಲಾ ಕಾನೂನು ನಾವು ಒಪ್ಪಿಗೆ ಇಲ್ಲ, ಸರ್ಕಾರದ ಕಾನೂನುಗಳನ್ನ, ರೂಲ್ಸ್ ಗಳನ್ನ ಎಲ್ಲರೂ ಇಂಪ್ಲಿಮೆಂಟ್ ಮಾಡ್ಬೇಕಾಗತ್ತೆ. ಸೊ ಒಂದ್ ಸಲಿ ಯಾವುದೇ ಸರ್ಕಾರ, ಯಾವುದೇ ರಾಜ್ಯದಲ್ಲಿ ಒಂದು ಕಾನೂನು ತಂದಾಗ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಪಾಲನೆ ಮಾಡ್ಬೇಕಾಗತ್ತೆ. ಸೊ ನಾವು ಮುಂದೆ ನಾವು ಇದು ಕಾನೂನು ತಂದ್ಮೇಲೆ ಪಾಲನೆ ಮಾಡ್ತಕ್ಕಂಥ ಸರ್ಕಾರ ಇದೆ, ಮಾಡ್ತೀವಿ, ಇಲಾಖೆ ಇದೆ, ಸರ್ಕಾರ ಇದೆ, ಮಾಡ್ತೀವಿ. ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ರೂಲ್ ಮಾಡ್ತೀವಿ, ಒಂದು ಕಾರ್ಯಕ್ರಮ ಮಾಡಿ ಹೆಚ್ಚಿನ ಮಟ್ಟದಲ್ಲಿ ಪುನಃ ಮತ್ತೆ ಎಲ್ಲರನ್ನ ಕರೆಸ್ಬಿಟ್ಟು ಮಾತಾಡಿ ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಅಲ್ಮ, ಅದು ಬೇಡ ಅಂತ ರಿಜೆಕ್ಟ್ ಯಾಕೆ ಮಾಡ್ತಾರೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅದು ಮಾಡಿದಾಗ ಖಂಡಿತವಾಗಿ ನಾವು ಪರಿಗಣಿಸ್ತೀವಿ, ಯಾತಕ್ಕೆ ರಿಜೆಕ್ಟ್ ಮಾಡಿದೆ ಅಂತ ಪರಿಗಣಿಸ್ತೀವಲ್ಲ. ವಿಲ್ ಹ್ಯಾವ್ ಟು ಇವ್ಯಾಲ್ಯುಯೇಟ್ ಫಾರ್ ವಾಟ್ ದೇ ಹ್ಯಾವ್ ಡನ್. ಈಗ ದೇರ್ ಆರ್ ಸೋ ಮೆನಿ ಕಂಪನೀಸ್ ಆರ್ ಇಂಪ್ಲಿಮೆಂಟಿಂಗ್ ಆಲ್ರೆಡಿ. ಪಾಸಿಟಿವ್ ಸೈಡ್ ನೋಡ್ತಾ ಇದ್ದಾರೆ. ಬಿಫೋರ್ ಟು ವಿ ಗೆಟ್ ದಿಸ್ ರೂಲ್, ದೇರ್ ಆರ್ ಸೋ ಮೆನಿ ಕಂಪನೀಸ್ ಹ್ಯಾವ್ ಇಂಪ್ಲಿಮೆಂಟೆಡ್ ಆಲ್ಸೋ.
ಸ್ವಿಗ್ಗಿ ಝೊಮ್ಯಾಟೊ ಅವರೆಲ್ಲ ಕೊಟ್ಟಿದ್ದಾರಲ್ಲ, ದೇ ಆರ್ ಇಂಪ್ಲಿಮೆಂಟಿಂಗ್ ಇಟ್ ಆಲ್ರೆಡಿ. ಸೊ ಪಾಸಿಟಿವ್ ಇದೆ, ಪ್ರೋಗ್ರೆಸಿವ್ ಆಗಿ ಯೋಚನೆ ಮಾಡ್ಬೇಕಮ್ಮ. ಸಪ್ಲಿಮೆಂಟರಿ ಆಗಿ 50% ಒಂದು ಕಂಪನಿಯಲ್ಲಿ ಇರಲೇಬೇಕು ಹೆಣ್ಮಕ್ಳು ಅನ್ನೋದು ಮತ್ತೊಂದೇನಾದ್ರು ರೂಲ್ ತರ್ತೀರಾ ಹೇಗೆ ಅಂತ? ನೀನ್ ಧೈರ್ಯ ಕೊಟ್ಟರೆ ತರ್ತೀನಿ ನಾವು. ಮಾತಾಡ್ತೀವಿ, ಎರಡೂ ಮಾಡ್ಬೇಕಾಗತ್ತೆ. ಮೋಸ್ಟ್ ಪ್ರಾಬಬ್ಲಿ ಅಸೆಂಬ್ಲಿ ತರ್ತೀವಿ ಎರಡು ಮಾಡಿ. Sir, how effectively can it be implemented by maintaining the privacy of women, sir? This is nothing to maintain a privacy. It's just it's understood basically. So how can we maintain privacy? See, this questions ಇದು ಅಸಂಪ್ಷನ್ ಆಗಿ ಜಾಸ್ತಿ ಕ್ವಶನ್ ನ ಹೋಗ್ಬಾರ್ದು, ಸೆನ್ಸಿಟಿವ್ ಆಗಿ ಇರಬೇಕು ಇದರಲ್ಲಿ. ಇಫ್ ಯು ಟ್ರೈಂಗ್ ಟು ಆಸ್ಕ್ ಅ ಕ್ವಶನ್ ವಿಚ್ ಇಸ್ ಗೋಯಿಂಗ್ ಟು ಬಿ ಹೈಪೋಥೆಟಿಕಲ್, ಹೌ ಕ್ಯಾನ್ ಐ ಆನ್ಸರ್? ಸೊ ಇಟ್ಸ್ ಅ ಕಾಮನ್ ಸೆನ್ಸ್. ಇಫ್ ಎನಿ ಆಫ್ ಮೈ ಸಿಸ್ಟರ್ ಆರ್ ಮೈ ಮದರ್ ಆರ್ ಮೈ ಫ್ರೆಂಡ್ who happens to be a female, a woman, if she has opted for a leave, it is inborn a sensitive employer, a sensitive HR, or a sensitive company should understand to it. So Adana, if you ask me that hypothetical question, I'll be definitely not able to answer now. But if there are problem with them, then we will address it. We'll create something like a committee like this only. We'll have a readdressal cell also in case, not initially ಮಾಡ್ತೀವಿ ಅಂತಲ್ಲ, in case if the complaint starts coming, we'll have a readdressal issue also. ಸರಿ, ಚಿಕ್ಕ ಪುಕ್ಕ ಸಂಸ್ಥೆಗಳಿಗೂ ಇದು ಅನ್ವಯ ಆಗತ್ತಂತ. 3 ಜನ ಇರ್ತಾರೆ, 5 ಜನ ಇರ್ತಾರೆ, ಅದು ಒಂದು ರೂಲ್ಸ್ ತರ್ತೀವಿ ನಾವು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.